ಎಲ್ಲ ಸ್ನೇಹಿತ ವೃಂದಕ್ಕೂ ಕೂಡ ನಮಸ್ಕರಿಸುತ್ತಾ ಇವತ್ತಿನ ಒಂದು ರೆಸಿಪಿಯನ್ನು ಆರಂಭಿಸೋಣ ಸ್ನೇಹಿತರೆ ಎಲ್ಲರೂ ಕೂಡ ಬಹುಮುಖ್ಯವಾದಂಥ ಸಮಸ್ಯೆ ಅಂದರೆ ಆರೋಗ್ಯ. ನಾನು ತುಂಬ ದಪ್ಪ ಆಗ್ತಿದ್ದೀನಿ, ನನಗೆ ಆಹಾರ ಎಷ್ಟು ತಿಂದರೂ ಕೂಡ ಹೊಟ್ಟೆ ಹಸಿವು ನೀಗೋದೇ ಇಲ್ಲ ಅನ್ನೋರಿಗೋಸ್ಕರ ಒಂದು ರೆಸಿಪಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಬೊಜ್ಜನ್ನು ಕರಗಿಸೋದು ಸಾಕಷ್ಟು ಜನರ ತಲೆನೋವು ಸ್ನೇಹಿತರೆ. ಬೊಜ್ಜನ್ನು ಕರಗಿಸೋದಕ್ಕೆ ಅಂತ ಆಹಾರವನ್ನೇನಾದರೂ ಕಂಟ್ರೋಲ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಾಗುತ್ತೆ. ಸೊ ಹಾಗಾಗಿ ಇವತ್ತೊಂದು ಆರೋಗ್ಯಕ್ಕೆ ಅನುಕೂಲಕರವಾದಂತಹ ಒಂದು ಆಹಾರ ಕ್ರಮ, ಹಾಗೆ ಈ ಆಹಾರವನ್ನು ಸೇವಿಸೋದ್ರ ಮುಖಾಂತರ ಬಾಯಿಗೂ ಕೂಡ ರುಚಿ ಇರುತ್ತೆ, ಜೊತೆಗೆ ಸ್ವಲ್ಪ ತಿಂದರೂ ಕೂಡ ಹೊಟ್ಟೆ ತುಂಬುತ್ತೆ, ಬೇಗ ಹೊಟ್ಟೆ ಹಸುವುದಿಲ್ಲ, ಹಾಗೆ ಶಕ್ತಿಯುತವಾದಂಥ ಆಹಾರ ಕೂಡ ಆಗಿದೆ. ಅದು ಓಟ್ಸ್ ರೊಟ್ಟಿ. ಹಾಗಾದರೆ ಓಟ್ಸಲ್ಲಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಓಟ್ಸ್ ಅನ್ನೋದು ನಿಮಗೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದನ್ನು ತಗೊಂಡು ಬಂದು ನೀವು ದಿನನಿತ್ಯ ಸೇವಿಸ್ತಾ ಇದ್ದರೆ ನಿಮ್ಮ ಒಂದು ದೇಹದ ತೂಕ ಕಡಿಮೆ ಆಗುತ್ತೆ, ಹಾಗೆ ಬೊಜ್ಜು ಕೂಡ ಕರಗುತ್ತೆ. ಇಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಓಟ್ಸನ್ನು ತಗೊಳ್ಳಿ. ಆನಂತರ ಅದನ್ನು ಒಂದು ರೊಟ್ಟಿ ಕಲ್ಲಿನ ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ ಸ್ನೇಹಿತರೆ. ನೋಡಿ, ಉರಿಬೇಕಾದ್ರೆ ಸೀದೋಗದ ಹಾಗೆ ನೋಡ್ಕೊಳ್ಳಿ. ಚೆನ್ನಾಗಿ ಹುರಿದು ಕನ್ಫರ್ಮ್ ಆದ ನಂತರ ನೀವು ಮತ್ತೊಂದು ಪಾತ್ರೆಗೆ ಇದನ್ನು ಬದಲಾಯಿಸ್ಕೊಂಡು ಇದನ್ನು ರುಬ್ಕೊಂಡು ಬರಬೇಕಾಗುತ್ತೆ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಓಟ್ಸ್ನೆಲ್ಲನೂ ಕೂಡ ಹಾಕ್ಕೊಂಡು ಅದನ್ನು ಸಂಪೂರ್ಣವಾಗಿ ಮೃದುವಾಗೋ ರೀತಿಯಲ್ಲಿ, ಅಂದರೆ ಯಾವ ರೀತಿಯಲ್ಲಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಬೀಸಿಸ್ತೀರಾ ಅಷ್ಟು ಮಟ್ಟಿಗೆ ಅದನ್ನು ನುಣುಪಾಗಿ ರುಬ್ಕೊಂಡು ಬನ್ನಿ. ನೋಡಿ, ಈಗ ರೆಡಿ ಇದೆ. ನಂತರ ನೀವು ಏನು ಓಟ್ಸ್ ತಗೊಂಡಿದ್ರೋ ಆ ಒಂದು ಪ್ರಮಾಣಕ್ಕಿಂತ ಅರ್ಧ ಪ್ರಮಾಣದಷ್ಟು ಸಣ್ಣ ರವೆಯನ್ನು ತಗೊಳ್ಳಿ, ಹಾಗೆ ಅದೇ ಪ್ರಮಾಣದಷ್ಟು ಮೊಸರನ್ನು ಇದಕ್ಕೆ ಹಾಕ್ಕೊಳ್ಳಿ. ನಂತರ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ. ಸುಮಾರು ಒಂದು ಎರಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತೊಂದೆರಡು ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಈರುಳ್ಳಿ, ದಪ್ಪ ಗಾತ್ರದ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಒಂದು ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಮತ್ತೊಂದು ಈರುಳ್ಳಿಯನ್ನು ಕಟ್ ಮಾಡಿರೋದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಒಂದು 5 ಕಡ್ಡಿಯಷ್ಟು, ಆನಂತರ ಜೀರಿಗೆಯನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು, ಆದಷ್ಟು ಉಪ್ಪು ಕಡಿಮೆ ಇರಲಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಇದು ಯಾಕೆ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಿನ್ನೋದಕ್ಕೆ ಚೆನ್ನಾಗಿ ಟೇಸ್ಟಿಯಾಗಿರಲಿ ಅಂತ. ನೀರನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ದೋಸೆಯ ಸಂಪಳ ಯಾವ ರೀತಿಯಲ್ಲಿರುತ್ತೋ ಆ ಮಟ್ಟಿಗೆ ನೀವು ನೀರನ್ನು ಬೆರೆಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಆದಷ್ಟು ತೆಳ್ಳಗಿರಲಿ, ಸಮಸ್ಯೆ ಏನಿಲ್ಲ. ಅದಕ್ಕೊಂದು ಪ್ಲೇಟನ್ನು ಮುಚ್ಚಿ ಅದನ್ನು ಸೈಡ್ಗೆ ಎತ್ತಿಡಿ. ಒಂದು 10 ನಿಮಿಷಗಳ ಆದ ನಂತರ ಇದನ್ನು ತೆಗೆದು ನೋಡ್ಕೊಳ್ಳಿ. ಆಗ ಸ್ವಲ್ಪ ಗಟ್ಟಿಗಾಗಿರುತ್ತೆ. ಸೊ ಮತ್ತೆ ಇದಕ್ಕೆ ಅವಶ್ಯಕತೆ ಇದ್ದರೆ ನೀರನ್ನು ಬೆರೆಸ್ಕೊಳ್ಳಿ. ದೋಸೆಯ ಸಂಪಳದ ರೀತಿಯಲ್ಲಿ ಮಾಡ್ಕೊಳ್ಳಿ. ನಂತರ ದೋಸೆಯ ಅಂಚು ಕಾದ ನಂತರ ಇದರ ಮೇಲೆ ಯಾವ ರೀತಿಯಲ್ಲಿ ನೀವು ದೋಸೆಯನ್ನು ಹಾಕ್ಕೊಳ್ತೀರೋ ಆ ರೀತಿಯಲ್ಲಿ ಹಾಕ್ಕೊಂಡು ಆದಷ್ಟು ಇದನ್ನು ತೆಳ್ಳಗೆ ಇರೋ ರೀತಿಯಲ್ಲಿ ಹರಡ್ಕೊಂಡ ನಂತರ ಈರುಳ್ಳಿಯನ್ನು ಸ್ವಲ್ಪ ನಿಮಗೆಷ್ಟು ಬೇಕೋ ಅಷ್ಟು, ಹಾಗೆ ಅದಕ್ಕೆ ಹಸಿರು ಮೆಣಸಿನಕಾಯಿ, ಅದು ಕೂಡ ನಿಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ, ಕೊತ್ತಂಬರಿ ಸೊಪ್ಪು ಅದನ್ನು ಸುಮಾರು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಬೇಯಲಿ. ಬೇಕಂದರೆ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನೀವು ಹಬೆಯಲ್ಲೂ ಕೂಡ ಬೇಯಿಸ್ಕೋಬೋದು. ಅನಂತರ ಅದನ್ನು ಮಡಚಾಕಿದ್ರೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ನೋಡಿ, ಹಾಗೆ ಮುಂದೆನೂ ಕೂಡ ಚೆನ್ನಾಗಿ ಬೇಯಲಿ. ಎಲ್ಲವೂ ಆದಮೇಲೆ ರೊಟ್ಟಿ ರೆಡಿ ಸ್ನೇಹಿತರೆ. ಇದನ್ನು ನೀವು ಚಟ್ನಿ ಪುಡಿನೋ ಅಥವಾ ಚಟ್ನಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಮಾಡಿಕೊಂಡು ತಿಂದರೆ 2 ರೊಟ್ಟಿಗೆ ನಿಮಗೆ ಹೊಟ್ಟೆ ತುಂಬಿದ ಅನುಭವವಾಗುತ್ತೆ. ಹಾಗೆ ಆಹಾರವನ್ನು ಕೂಡ ಇದು ಹೆಚ್ಚಿಗೆ ಕೇಳೋದಿಲ್ಲ. ಸುಮಾರು ನೀವು 2 ಹೊತ್ತು ಇದನ್ನು ತಿಂದರೆ ಸಾಕು, ತಿಂಗಳಲ್ಲಿ ಸಾಕಷ್ಟು ತೂಕವನ್ನು ಕಳೆದುಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಆರೋಗ್ಯಕ್ಕೆ ಒಳ್ಳೆಯದಾದಂತಹ, ಹಾಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ, ಹಾಗೆ ಶಕ್ತಿಯುತವಾದಂತಹ ಓಟ್ಸ್ ರೊಟ್ಟಿಯನ್ನು ಇವತ್ತು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.
ಹಾಗೆ ಇದನ್ನು ಶೇರ್ ಮಾಡೋ ಮುಖಾಂತರ ಸಾಕಷ್ಟು ಜನರಿಗೆ ಇದರ ಉಪಯೋಗ ಪಡ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಇವತ್ತಿನ ನನ್ನ ಪ್ರಯತ್ನ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ನು ನಮ್ಮ ಕಡೆಯ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಉತ್ತರವನ್ನು ಚೈತ್ರ ಕೃಷ್ಣಮೂರ್ತಿಯವರು ಕೊಟ್ಟಿದ್ದಾರೆ. ಹಾಗೆ ಮೊದಲನೇ ಕಾಮೆಂಟ್ ಕೂಡ ಅವರೇ ಹಾಕಿದ್ದಾರೆ. ಸ್ನೇಹಿತರೆ, ಇವತ್ತು ನಾನು ಯಾವುದೇ ಪ್ರಶ್ನೆ ಕೇಳಲ್ಲ, ಅದರ ಬದಲು ನಾವು ನಮ್ಮ ಸೈನಿಕರಿಗೆ ಯಾವುದಾದ್ರೂ ಬೆಲೆ ಕೊಡೋದಾದರೆ, ನಾವು ಭಾರತೀಯರು ಅನ್ನೋದನ್ನು ಸಾಬೀತು ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಟಿಕ್ ಟ್ಯಾಕ್, ಹ್ಯಾಲೋ, ಶೇರ್ ಇಟ್ ಹಾಗೆ ಝೂಮ್ನಂತಹ ಆ್ಯಪ್ಗಳನ್ನು ಅಕೌಂಟನ್ನು ಕ್ಲೋಸ್ ಮಾಡಿ. ಹಾಗೆ ಜೈ ಹಿಂದ್ ಅಂತ ನೀವು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಜೈ